ಬಂದ್ ಆದ್ರೆ ಬೆಂಗಳೂರಿನ ಜನಕ್ಕೆ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಹೋಟೆಲ್ ಊಟನೇ ನೆಚ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಅವರ ಪಾಡೇನು? ಮನೆಗೂ ಗ್ಯಾಸ್ ನಿಲ್ಸಿದ್ರೆ ಸೌದೆಯಲ್ಲಿ ಅಡಿಗೆ ಮಾಡ್ತೀವಿ. ಹೋಟೆಲ್ ಕಾಫಿ ತಿಂಡಿ ಬೆಲೆಯಲ್ಲೂ ಕೂಡ ಹೆಚ್ಚಾಗಬಹುದು. ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತಿದ್ದಾರೆ ಬೆಂಗಳೂರಿನ ಜನ. ಹಾಗೆ ನೋಡಿದ್ರೆ ಗ್ರಾಮೀಣ ಭಾಗದಲ್ಲೇ ಈಗ ಗ್ಯಾಸ್ ಸಿಲಿಂಡರ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಪ್ರತಿ ಮನೆಯಲ್ಲೂ ಕೂಡ ಗ್ಯಾಸ್ ಉಪಯೋಗ ಇದೆ. ಅಂಥದ್ರಲ್ಲಿ ನಗರ ಪ್ರದೇಶಗಳಲ್ಲಿ ನಾವು ಒಲೆ ಉಪಯೋಗಿಸ್ತೀವಿ ಸೌದೆ ಒಲೆ ಅಂತ ಅಂದ್ರೂ ಆಪ್ಷನ್ನೇ ಇಲ್ಲ ಅಂತ ಪರಿಸ್ಥಿತಿ. ಜೊತೆಗೆ ಹೋಟೆಲ್ಗಳಲ್ಲೂ ಅಷ್ಟೇ ಸಿಲಿಂಡರ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಒಲೆಯನ್ನ ಉಪಯೋಗಿಸುವಂತ ಪದ್ಧತಿಯನ್ನೇ ಬಿಟ್ಬಿಟ್ಟಿದ್ದಾರೆ. ಇದರ ಈಗ ಸಿಲಿಂಡರ್ಗೆ ಸಮಸ್ಯೆ ಆದ್ರೆ ಹೋಟೆಲ್ಗೂ ಸಂಕಷ್ಟ, ಮನೆಗೂ ಸಂಕಷ್ಟ. ಈ ಪರಿಸ್ಥಿತಿಯೇ ಈಗ ಜನರನ್ನ ಪ್ಯಾನಿಕ್ ಮಾಡುತ್ತಿದೆ. ಹೋಟ್ಲ್ ಬಂದಾದ್ರೆ ಮನೇಲಿ ಸಿಲಿಂಡರ್ ಎಲ್ಲ ಇವಾಗ ವಾರ ನಡೀತಾ ಇರೋದ್ರಿಂದ ಸಿಲಿಂಡರ್ ಎಲ್ಲ ಬಂದ್ ಮಾಡೋದಂದ್ರೆ ಸೌದೆ ಒಲೆನೇ ಹೋಗ್ಬೇಕು. ಹಳೆ ಕಾಲದ ಥರ ಸೌದೆ ಒಲೆನೇ ಯೂಸ್ ಮಾಡಬೇಕಾಗತ್ತೆ. ಈ ಬ್ಯಾಚುಲರ್ಸ್ಗಳೆಲ್ಲ ಹೋಟ್ಲ್ಗಳನ್ನ ನಂಬ್ಕೊಂಡಿರ್ತಾರೆ. ಬ್ಯಾಚುಲರ್ಸ್ಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಅವರು ಏನು ಮಾಡೋಕ್ಕಾಗೋದಿಲ್ಲ. ಈ ಸೌದೆ ಒಲೆಯಲ್ಲಿ ಮನೇಲಿ ಕ್ಯಾಂಟ್ರಿನ್ ಪೀಪಲ್ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ತೊಗೊಂಡೋಗಿ ಕೊಡಬೇಕಾಗತ್ತೆ. ನಾರ್ಮಲ್ ಜನಕ್ಕೆ ಏನೂ ಆಗೋಲ್ಲ. ಯಾಕಂದರೆ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಲ್ಲಿ ದೊಡ್ಡ ಶ್ರೀಮಂತಗಳು ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಬಡವರಂದ್ರೆ ಏನೋ ಸಣ್ಣ ಪಟ್ಟ ಕೆಳಗಡೆ ಇರ್ತದೆ, ಸಣ್ಣ ಪುಟ್ಟ ಮಾಡ್ಕೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.